ಯೋಗರಾಜ್ ಭಟ್ರು ನಿರ್ದೇಶನ ಮಾಡಿರುವಂತಹ ಮನದ ಕಡಲು ಸಿನಿಮಾ ಮೊನ್ನೆಯಷ್ಟೇ ರಿಲೀಸ್ ಆಯಿತು. ಆ ಸಿನಿಮಾ ಅಷ್ಟೊಂದು ಚೆನ್ನಾಗಿಲ್ಲ ಅಂಥೇಳಿ ಈಗ ಸಿನಿಮಾವನ್ನು ನೋಡಿದಂತಹ ಪ್ರೇಕ್ಷಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಿರೀಕ್ಷೆ ಮಾಡಿದ್ದು ಈ ಸಿನಿಮಾದಲ್ಲಿ ಏನೂ ಇಲ್ಲ ಹೀಗಂತ ಪ್ರೇಕ್ಷಕರು ಹೇಳಿರುವಂಥದ್ದು. ಮುಂಗಾರು ಮಳೆಯಂತಹ ಹಿಟ್ ಸಿನಿಮಾವನ್ನು ಕೊಟ್ಟಂತಹ ಯೋಗರಾಜ್ ಭಟ್ರು ಇಂಥ ಡಬ್ಬ ಸಿನಿಮಾವನ್ನು ಯಾಕೆ ಮಾಡಿದರು ಅಂತೇಳಿ ಪ್ರೇಕ್ಷಕ ಮಹಾಪ್ರಭುಗಳು ಭಾರೀ ನಿರಾಶೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಲವಾರು ಹೊಸ ಪ್ರತಿಭೆಗಳು ಇದ್ದಂತಹ ಚಿತ್ರ ಇದು, ನಟನೆ ಇನ್ನೂ ಬೇಕು ಹೀಗಂತ ಪ್ರೇಕ್ಷಕರು ಹೇಳಿದ್ದಾರೆ. ಜೊತೆಗೆ ಸಂಪೂರ್ಣವಾಗಿ ಮನದ ಕಡಲು ಸಿನಿಮಾ ತೋಪಾಯ್ತಂತೆ. ಎಸ್, ಮನದ ಕಡಲು ಸಿನಿಮಾ ಈಗಾಗಲೇ ರಿಲೀಸ್ ಆಗಿರುವಂತಹ ಸಿನಿಮಾ. ಯೋಗರಾಜ್ ಭಟ್ರು ಹಾಗೆ ಮುಂಗಾರು ಮಳೆ ಬ್ಯಾನರ್ ಅಡಿಯಲ್ಲಿ, ಅಂದರೆ ಮುಂಗಾರು ಮಳೆ ಸಿನಿಮಾವನ್ನು ನಿರ್ಮಾಣ ಮಾಡಿದಂತಹ ಇ ಕೃಷ್ಣಪ್ಪ ಅವರ ಒಂದು ಬ್ಯಾನರ್ನಲ್ಲಿ ಮನದ ಕಡಲು ಅಂಥೇಳಿ ಸಿನಿಮಾ ಬಂತು. ಆ ಸಿನಿಮಾ ಮೊನ್ನೆಯಷ್ಟೇ ಶುಕ್ರವಾರ ರಿಲೀಸ್ ಕೂಡ ಆಯಿತು. ಸಿನಿಮಾವನ್ನು ನೋಡಿದಂತಹ ಪ್ರೇಕ್ಷಕರು ಸಿನಿಮಾ ಅಷ್ಟೊಂದೇನು ಚೆನ್ನಾಗಿ ಬಂದಿಲ್ಲ, ಮುಂಗಾರು ಮಳೆ ಆ ರೀತಿಯಾದಂತಹ ಒಂದು ಸಿನಿಮಾ ಕೊಟ್ಟಂತಹ ಯೋಗರಾಜ್ ಭಟ್ರು ಇದ್ಯಾವುದೋ ಒಂದು ಡಬ್ಬಾ ಸಿನಿಮಾವನ್ನು ಮಾಡಿದ್ದಾರೆ ಅಂತ ಹೇಳಿ ಪ್ರೇಕ್ಷಕ ಮಹಾಪ್ರಭುಗಳು ಯೋಗರಾಜ್ ಭಟ್ರ ಮೇಲೆ ಬಹಳ ನಿರಾಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಸಿನಿಮಾ ಚೆನ್ನಾಗಿ ಮಾಡಿಲ್ಲ, ಯಾವ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಸಿನಿಮಾಗಳನ್ನ ಮಾಡ್ತೀರಾ ಅಂತ ಹೇಳಿ ಪ್ರೇಕ್ಷಕರು ಯೋಗರಾಜ್ ಭಟ್ರ ಮೇಲೆ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತಹದ್ದು. ಮನದ ಕಡಲು ಸಿನಿಮಾ ಅಷ್ಟೊಂದು ಚೆನ್ನಾಗಿಲ್ಲ. 16 ವರ್ಷಗಳ ಹಿಂದೆ ಮುಂಗಾರು ಮಳೆ ಸಿನಿಮಾ ಬಂತು. ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಇಡೀ ಇಂಡಸ್ಟ್ರಿಯನ್ನು, ಸ್ಯಾಂಡಲ್ವುಡ್ ಇಂಡಸ್ಟ್ರಿಯನ್ನೇ ಮುಂಗಾರು ಮಳೆ ಜೊತೆಗೆ ದುನಿಯಾ, ಆ ಎರಡೂ ಸಿನಿಮಾಗಳು ತುಂಬ ಅದ್ಭುತವಾದಂತಹ ಯಶಸ್ಸನ್ನು ಕೊಟ್ಟಂತಹ ಸಿನಿಮಾಗಳು. ಮುಂಗಾರು ಮಳೆ ಆದ ನಂತರ ಇ ಕೃಷ್ಣಪ್ಪ ಅವ್ರ ಜೊತೆ ಯೋಗರಾಜ್ ಭಟ್ರು ಸಿನಿಮಾ ಮಾಡಿರಲಿಲ್ಲ. ಆದರೆ 16 ವರ್ಷಗಳ ನಂತರ EK ಎಂಟರ್ಟೈನ್ಮೆಂಟ್ ಅವರ ಒಂದು ಬ್ಯಾನರ್ ಅಡಿಯಲ್ಲಿ, ಅಂದರೆ ಇ ಕೃಷ್ಣಪ್ಪ ಅವರ ಬ್ಯಾನರ್ನಲ್ಲಿ ಮನದ ಕಡಲು ಅಂತೇಳಿ ಸಿನಿಮಾ ಮಾಡಿದ್ದಾರೆ. ಮನದ ಕಡಲು ಸಿನಿಮಾದಲ್ಲಿ ಈಗಾಗಲೇ ಸುಮುಖ್ ಅಂತೇಳಿ ಹೀರೋ ಇದ್ದಾರೆ. ಜೊತೆಗೆ ರಾಶಿಕಾ ಶೆಟ್ಟರು, ರಂಗಾಯಣ ರಘು, ದತ್ತಾತ್ರೇಯ, ಹೀಗೆ ಹಲವಾರು ಸ್ಟಾರ್ ನಟರು ಕೂಡ ಇದ್ದಾರೆ. ಆದರೆ ಯೋಗರಾಜ್ ಭಟ್ರು ನಿರ್ದೇಶನ ಅಂತಂದರೆ ಒಂದು ವಿಭಿನ್ನವಾದಂತಹ ಸಿನಿಮಾ, ಜೊತೆಗೆ ಅಲ್ಲೊಂದು ಪ್ರೀತಿ, ಪ್ರೇಮ, ಪ್ರಣಯ ಎಲ್ಲವೂ ಕೂಡ ಇರುತ್ತೆ ಅಂತೇಳಿ ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಮನದ ಕಡಲು ಅಷ್ಟೊಂದು ಚೆನ್ನಾಗಿಲ್ಲ ಅಂಥೇಳಿ ಪ್ರೇಕ್ಷಕರು ಈಗ ಈ ರೀತಿಯಾಗಿ ಕಮೆಂಟನ್ನು ಮಾಡ್ತಿರುವಂಥದ್ದು.